ಸ್ಯಾಂಡಲ್ವುಡ್ನ ಮೋಹಕತಾರೆ ರಮ್ಯಾ ಇಂದು ಫಿಲ್ಮ್ ಫೆಸ್ಟಿವಲ್ನ ಸಂವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಈ ವೇಳೆ ಡಿಕೆಶಿ ಅವರ ನಟ್ಟು ಬೋಲ್ಟು ಹೇಳಿಕೆ, ರಶ್ಮಿಕಾ ಮಂದಣ್ಣ ಟಾರ್ಗೆಟ್ ಬಗ್ಗೆ ಖಾರವಾಗಿ ರಿಯಾಕ್ಟ್ ಮಾಡಿದ್ರು. ಹೀರೋಯಿನ್ಗಳ ಸಂಭಾವನೆ ತಾರತಮ್ಯ ಬಗ್ಗೆಯೂ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಇದರ ವರದಿ ಇಲ್ಲಿದೆ. ಡಿಕೆಶಿ ನಟ್ಟು ಬೋಲ್ಟು ಹೇಳಿಕೆಗೆ ರಮ್ಯಾ ಆಕ್ಷೇಪ. ರಶ್ಮಿಕಾ ಪರ ಬ್ಯಾಟ್ ಬೀಸಿದ ಸ್ಯಾಂಡಲ್ವುಡ್ ಕ್ವೀನ್. ಶ್ರೀವಲ್ಲಿಗೆ ಟ್ರೋಲ್ ಮಾಡಿದವರಿಗೆ ಪದ್ಮಾವತಿ ಕ್ಲಾಸ್. ಸ್ಯಾಂಡಲ್ವುಡ್ ಕ್ವೀನ್ ನಟಿ ರಮ್ಯಾ ಬೆಂಗಳೂರು ಫಿಲ್ಮ್ ಫೆಸ್ಟಿವಲ್ನಲ್ಲಿ ಕಾಣಿಸಿಕೊಂಡರು. ಡಿಕೆಶಿ ಅವರ ನಟ್ಟು ಬೋಲ್ಟು ಹೇಳಿಕೆ ಬೆನ್ನಲ್ಲೇ ಸಿನಿಮೋತ್ಸವದಲ್ಲಿ ರಮ್ಯಾ ಭಾಗಿಯಾಗಿರುವುದು ಸಾಕಷ್ಟು ಕುತೂಹಲ ಕೆರಳಿಸಿದೆ. 4ನೇ ದಿನದ ಫಿಲ್ಮ್ ಫೆಸ್ಟಿವಲ್ನಲ್ಲಿ ರಮ್ಯಾ ಕಾಣಿಸಿಕೊಂಡರು. ಡಿಕೆ ಶಿವಕುಮಾರ್ ಸ್ಟಾರ್ ನಟರ ನಟ್ಟು ಬೋಲ್ಟು ಟೈಟ್ ವಾರ್ನಿಂಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ ರಮ್ಯಾ, ಅವರು ಮಾತನಾಡಿದ್ದು ಸರಿಯಲ್ಲ. ಡಿಕೆಶಿ ಹೇಳಿದ ರೀತಿ ಕೆಲವರಿಗೆ ಇಷ್ಟ ಆಗಿಲ್ಲ. ನೆಲ ಜಲ ನುಡಿ ವಿಚಾರದಲ್ಲಿ ಆಹ್ವಾನ ಬೇಕಿಲ್ಲ. ಇದ್ಯಾವುದೋ ಮದುವೆ ಅಲ್ಲ, ಅವರಾಗಿಯೇ ಬರಬೇಕು ಅಂದ್ರು. ಡಿಕೆ ಶಿವಕುಮಾರ್ ನಟ್ಟು ಬೋಲ್ಟ್ ಟೈಟ್ ಮಾಡ್ತೀವಿ, ಅದು ತಪ್ಪೇನೆ. ಬಟ್ ಐ ಡೋಂಟ್ ಥಿಂಕ್ ಅವ್ರು ಹಿ ಮೆಂಟ್ ಇಟ್. ಅವ್ರು ಕ್ಲಾರಿಫೈ ಕೂಡ ಮಾಡಿದ್ದಾರೆ ಅನಿಸುತ್ತೆ. ನಾನು ಹಂಗೇನು ಹೇಳೋಕ್ಕೆ ಉದ್ದೇಶ ಇರಲಿಲ್ಲ. ಆ್ಯಂಡ್ ಐ ಥಿಂಕ್ ಡಿ ಕೆ ಸರ್ ವಿಲ್ ನಾಟ್ ಡೂ ಆಲ್ ಆಫ್ ದ್ಯಾಟ್. ಅವ್ರು ಹೇಳಿರ್ಬೋದು, ಬಟ್ ಅವ್ರು ಹಂಗೆ ಮಾಡಲ್ಲ. ಈ ನೆಲ ಭಾಷೆ ಮತ್ತು ಕನ್ನಡದ ವಿಚಾರಕ್ಕೆ ಬಂದಾಗ ಕರಿಬೇಕಾ, ಆಹ್ವಾನ ಕೊಡಬೇಕಾ? ಅದು ನಂಗೆ ಗೊತ್ತಿಲ್ಲ ಯಾರನ್ನು ಇನ್ವೈಟ್ ಮಾಡಿದ್ದಾರೆ, ಯಾರನ್ನು ಇನ್ವೈಟ್ ಮಾಡಿಲ್ಲ ಅಂತ. ಬಟ್ ನನಗಂತೂ ಇನ್ವಿಟೇಷನ್ ಮಾಡಿದ್ರು. ನಿಮ್ಗೆ ಅನ್ಸಿದ್ರೆ ನೀವು ಹೋಗಬೇಕು, ನಿಮ್ಗೆ ಯಾರೂ ಕರೆಯೋದು ಬೇಕಾಗಿಲ್ಲ. ಇದೇನು ಮದುವೆ ಅಲ್ಲ ಅಥವಾ ಇವೆಂಟ್. ಅಕಸ್ಮಾತ್ ಯಾರಿಗಾದ್ರೂ ಅನಿಸಿದ್ರೆ ಅವ್ರನ್ನ ಕರಿಬೇಕಂದ್ರೆ ಇಫ್ ಯು ವಾಂಟ್ ಟು ಕಾಲ್ ದೆಮ್, ಯು ಶುಡ್ ಕಾಲ್ ದೆಮ್. ಅಲ್ಲದೆ ನಟಿ ರಶ್ಮಿಕಾರನ್ನ ಪ್ರಾರಂಭದ ದಿನಗಳಿಂದಲೂ ಟ್ರೋಲ್ ಮಾಡ್ತಾ ಇರುವ ಬಗ್ಗೆ ಗರಂ ಆದ್ರು. ರಶ್ಮಿಕಾ ಹೈದರಾಬಾದ್ನಲ್ಲಿ ಮನೆಯನ್ನ ಮಾಡಿರಬಹುದು, ಅದಕ್ಕೆ ಹಾಗೆ ಹೇಳಿರಬಹುದು ಅಂತ ರಶ್ಮಿಕಾ ಪರ ಬೆಂಬಲಕ್ಕೆ ನಿಂತರು. ಆಕ್ಟರ್ಸ್ನ ಸಿಕ್ಕಾಪಟ್ಟೆ ಟಾರ್ಗೆಟ್ ಮಾಡ್ತೀರಾ, ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಾರೆ. ಫಸ್ಟ್ ಆಫ್ ಆಲ್ ದಿಸ್ ಟ್ರೋಲಿಂಗ್ ಬಿಸ್ನೆಸ್ ಶುಡ್ ಸ್ಟಾಪ್. ಎಲ್ಲರಿಗೂ ಹರ್ಟ್ ಆಗುತ್ತೆ, ಅದು ಒಳ್ಳೇದಲ್ಲ. ಓಕೆ, ವಿ ಶುಡ್ ನಾಟ್ ಡೂ ಇಟ್. ಸಿಕ್ಕಾಪಟ್ಟೆ ರಶ್ಮಿಕಾ ಮಂದನದು ನಡೆಯುತ್ತೆ. ಐ ಹ್ಯಾವ್ ಸೀನ್ ಇಟ್ ಮೈ ಸೆಲ್ಫ್ ಆ್ಯಂಡ್ ತೀರಾ ಕೆಟ್ಟದಾಗಿರುತ್ತೆ. ಐ ಥಿಂಕ್ ಯು ಶುಡ್ ಸ್ಟಾಪ್ ಟ್ರೋಲಿಂಗ್ ಹರ್. ಇಟ್ ಇಸ್ ನಾಟ್ ಗುಡ್ ಎಟ್ ಆಲ್. ಓಕೆ, ಒಬ್ರಿಗೂ ಒಳ್ಳೇದಾಗಲ್ಲ ಅದು. ಆ್ಯಂಡ್ ಅದರಲ್ಲಿ ನೀವು ಯು ಟ್ರೈ ಟು ಟಾರ್ಗೆಟ್ ವಿಮೆನ್ ಎಸ್ಪೆಷಲಿ ಬಿಕಾಸ್ ಎ ಸಾಫ್ಟ್ ಟಾರ್ಗೆಟ್ಸ್. ಯಾಕಂದರೆ ಅವ್ರು ಏನು ಹೇಳಲ್ಲ, ಅವ್ರು ಮಾತಾಡಲ್ಲ ಅಂದ್ಬಿಟ್ಟು ನೀವು ಅವ್ರ ಬಗ್ಗೆನೇ ಜಾಸ್ತಿ ಕಾಂಟ್ರವರ್ಸಿ ಮಾಡ್ತೀರಾ. ಐ ಥಿಂಕ್ ದಟ್ ಇಸ್ ರಾಂಗ್. ಯು ಶುಡ್ ನಾಟ್ ಡೂ ಇಟ್. ಅಂದು ಹೊಸಬರು, ಇಂದು ಸೂಪರ್ ಸ್ಟಾರ್ಸ್. ಸಂಭಾವನೆ ತಾರತಮ್ಯ ಬಗ್ಗೆ ರಮ್ಯಾ ಅಸಮಾಧಾನ. ಸಂವಾದದಲ್ಲಿ ನಟಿ ರಮ್ಯಾ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮಹಿಳೆಯರು ಎದುರಿಸ್ತಾ ಇರುವ ಸವಾಲಿನ ಬಗ್ಗೆ ಮಾತನಾಡಿದ್ರು. ನನ್ನೊಂದಿಗೆ ಆಕ್ಟ್ ಮಾಡಿದ ಹೊಸಬರು ಇಂದು ಸೂಪರ್ ಸ್ಟಾರ್ಸ್ ಆಗಿದ್ದಾರೆ. ಆಗ ನನಗಿಂತ ಕಡಿಮೆ ಸಂಭಾವನೆ ಪಡಿತಾ ಇದ್ದ ನಟರು ಒಂದು ಸಿನಿಮಾ ಹಿಟ್ ಆದ್ಮೇಲೆ ಮುಂದಿನ ಚಿತ್ರಕ್ಕೆ ನನಗಿಂತ 50ರಷ್ಟು ಹೆಚ್ಚಿನ ಸಂಭಾವನೆ ಪಡಿತಿದ್ರು. ಹೀರೋಗಳಿಗೆ ಕೋಟಿ ಕೋಟಿ ಸಂಭಾವನೆ ಸಿಗ್ತಿದ್ರೆ ನಾವು ಕೋಟಿ ತಲುಪೋದಕ್ಕೂ ಕಷ್ಟಪಡ್ತಿದ್ವಿ. ಮಹಿಳಾ ಕಲಾವಿದರಿಗೂ ಅದೇ ಆದ್ಯತೆ ಕೊಡಬೇಕು ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. You know, most of my films I worked with like today who are like superstars who are not known that much when I did films with them, and they were paid less than me. But then once the film became a hit, the next film the hero was paid like maybe 50 times more than what he was paid. You know, for the film that we would have done together, and I would have gotten paid maybe like 5 times more. That's it. So that's the kind of difference. We worked together. He was relatively unknown, and then we do a hit together, and then he gets paid in crores, and I'm still like trying to hit that 1 CR. You know, so that of course exists, and I don't know why they think, oh, it's a hero na nodakke bartare jaasti jana anta. But I think if there was no hero, and I don't even know if people would still go and watch movies, right? I think we're equally contributing to the film. I don't understand you, but you're doing the same job, right? So I don't think it's just in the films, but I think it exists everywhere. Women are just paid less. ಒಟ್ನಲ್ಲಿ ಬೆಂಗಳೂರು ಅಂತಾರಾಷ್ಟ್ರೀಯ ಸಿನಿಮೋತ್ಸವದಲ್ಲಿ ಭಾಗಿಯಾಗಿ ರಮ್ಯಾ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ. ಧನು ಎಲಗಚ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.